ನಾನು ಚಿಕ್ಕಮಗಳೂರು ಶಿವಲಿಂಗಯ್ಯ ಅಂತೇಳಿ. ಸೊ ನನ್ನ ಗ್ರಾಮದಲ್ಲಿ ನಮ್ಮ ತಂದೆ ತಾಯಿ ಜೀವನಾಂಶಕ್ಕೋಸ್ಕರ 1 ಎಕರೆ ಜಮೀನನ್ನು ನಾನು ಬೇರೆ ಯಾರಿಗೋ ಲೀಸ್ಗಾಗಿರೋದು ಬಿಡಿಸ್ಕೊಂಡು ಅಲ್ಲಿ ಬೋರ್ ಹಾಕಿಸಿ ತೆಂಗಿನ ಸಸಿಗಳೆಲ್ಲ ಹಾಕಿ ಅವರ ಜೀವನಾಂಶಕ್ಕೆ ಅಂತ ಬಿಟ್ಟಿದ್ದೆ. ಸೊ ಹೊರಗಡೆಯಿಂದ ಎಲ್ಲೋ ಇದ್ದಂಥ ಒಬ್ಬ ತಮ್ಮ ಅಂತ ಹೇಳ್ಕೊಳ್ಳೋವಂಥವನು ಯಾರ್ಯಾರ್ದೋ ಸಪೋರ್ಟ್ ತೊಗೊಂಡು ಕುಮ್ಮಕ್ಕಿನಿಂದ ನನ್ನ ಜಮೀನಿನಲ್ಲಿ ಬೇರೆ ಜಮೀನುಗಳಲ್ಲಿ ಮರಗಳು ಬಿಡ್ತಾ ಇಲ್ಲ, ಪ್ಯಾನಲ್ ಬೋರ್ಡು, ಸ್ವಿಚ್ ಬೋರ್ಡು, ಮೋಟ್ರುಗಳು ಯಾವುದೂ ಬಿಡ್ತಾ ಇಲ್ಲ. ಸೊ ಈ ವಿಷಯದಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಭಾಳ ಕೊಟ್ಟಿದ್ದೀನಿ, ಸುಮಾರು ಸಂದರ್ಭದಲ್ಲಿ ಕೊಟ್ಟಿದ್ದೀನಿ. ಸೊ ಅವರೇನೋ ಕರೆಸೋದು ಹೇಳೋದು ಈ ಥರ ಆಗಿ ಅದನ್ನು ಏನು ಕರೆಕ್ಟಾಗಿ ಸರಿಯಾದ ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಈಗ ನನ್ನ ಮಗಳ ಮದುವೆ ದಿವಸ ನನ್ನ ಮನೆಯನ್ನು ಒಡೆದಾಕಿ ಕಂಪ್ಲೀಟ್ ಮನೇಲಿದ್ದಿದ್ದೆಲ್ಲನೂ ದರೋಡೆ ಮಾಡಿದ್ದಾರೆ. ಯಾವುದು ಒಂದು ಸ್ಪೂನು ಬಿಟ್ಟಿಲ್ಲ, ಎಲ್ಲ ಪ್ರತಿಯೊಂದು ಮರ ಸಾಮಾನಿಂದ ತೊಗೊಂಡು ಎಲ್ಲವನ್ನೂ ಎತ್ಕೊಂಡು ಹೋಗಿದ್ದಾರೆ. ಬೇರೆ ಮನೆ ಕಟ್ಕೊಂಡಿದ್ದಾರೆ. ಅದನ್ನು ಸ್ಥಳ ತನಿಖೆನೂ ಆಗಿದೆ, ಪೊಲೀಸರು ಸ್ಥಳ ತನಿಖೆ ಮಾಡಿದ್ದಾರೆ. ಆ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮನೆ ಪೂರ್ತಿ ಧ್ವಂಸ ಮಾಡೋದು? ಹೌದು, ಕಂಪ್ಲೀಟು. ಗೋಡೆ ಒಂದು ಬಿಟ್ಟು ಮೇಲ್ಗಡೆ ಇದ್ದಿದ್ದು ಹೆಂಚು, ಒಳಗಡೆ ಮನೆ ಒಳಗಡೆ ಇದ್ದಿದ್ದಂಥ ನಮ್ಮ ಪೂರ್ವಜರ ಕಾಲದ ಪಾತ್ರೆ ಸಾಮಾನುಗಳು ಎಲ್ಲ ಪ್ರತಿಯೊಂದು ಮಂಚ, ಟೇಬಲ್ಲು, ಚೇರ್ಗಳಿಂದ ಎಲ್ಲವನ್ನೂ ದೋಚ್ಕೊಂಡು ಹೋಗಿದ್ದಾರೆ. ಸೊ ನನ್ನ ಹಸುಗಳು ಇತ್ತು, ಹಸುಗಳ್ನೂ ಹೊಡ್ಕೊಂಡು ಹೋಗಿದ್ದಾರೆ. ನನ್ನ ಮನೆಯನ್ನು ರಿಪೇರಿ ಮಾಡಿಸಿ ಅಲ್ಲಿ ವಾಸಕ್ಕೆ ಬರಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿಸಿದ್ದನ್ನು ಯಾವುದೋ ಊರಿನಲ್ಲಿದ್ದಂಥ ವ್ಯಕ್ತಿ ಬಂದು ಬೀಗ ಹೊಡೆದು ಮನೆ ಸೇರಿಕೊಂಡು ಯಾಕೆ ಹಿಂಗೆಲ್ಲ ಮಾಡೋಕ್ಕೆ ಹೋಗಿದ್ಯಾ ಅಂತ ಹೇಳಿದ್ದಕ್ಕೆ ಅವ್ರ ಹೆಂಡತಿ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸ್ತಾನೆ. ನಮ್ಮ ಮಾವ ಬಂದು ನಮ್ಮನ್ನು ಹಿಡ್ಕೊಳಕ್ಕೆ ಬಂದ, ಅದಕ್ಕೋಸ್ಕರ ನಾವು ನಮ್ಮ ಯಜಮಾನರು ವಿಷ ಕುಡಿದ್ರು ಅಂತೇಳಿ ಸುಳ್ಳು ಕಂಪ್ಲೇಂಟ್ ಕೊಡಿಸಿ ನಮ್ಮ ಮೇಲೆ ಮೊಕದ್ದಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ನನ್ನ ಆಸ್ತಿ ವಿರುದ್ಧ, ನನ್ನ ವಿರುದ್ಧ ನಾನು ಶ್ರಮಪಟ್ಟು ಉಳಿಸ್ಕೊಂಡಿರೋ ಆಸ್ತಿ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಆವತ್ತಿಂದನೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಬಂದಿದ್ದೀನಿ. ಸುಮ್ಮನೆ ಕರೆಯೋದು, ಹೇಳಿ ಕಳಿಸೋದು ಈ ಥರ ಆಗಿದೆ. ಒಂದು 5-6 ಸರಿ ಕೊಟ್ಟಿದ್ದೀನಿ ಕಂಪ್ಲೇಂಟ್, ಪೊಲೀಸ್ ಕಂಪ್ಲೇಂಟ್. FIR ಯಾವುದೂ ಮಾಡಿಲ್ಲ ಇದುವರೆಗೂ, FIR ಮಾಡಿಲ್ಲ. ಸೊ ಈಗ ಒಂದು ಕಟ್ಟುನಿಟ್ಟಿನ ಕಾನೂನು ಕ್ರಮ ಪೊಲೀಸರು ಜರುಗಿಸ್ತೇ ಹೋದರೆ ಪ್ರತಿ ತಿಂಗಳೂ ನನಗೆ ನಿರಂತರ ಈ ಥರ ತೊಂದರೆ ಆಗ್ತಾ ಇರ್ತದೆ. ಕಟ್ಟುನಿಟ್ಟಿನ ಕಾನೂನು ಕ್ರಮ ಪೊಲೀಸರು ಜರುಗಿಸಿದ್ದೇ ಆದರೆ ಈ ರೀತಿ ತೊಂದರೆ ಆಗೋದಿಲ್ಲ. ಭಾಳ ಅನ್ಯಾಯ ಆಗಿದೆ. ಅದು ಸ್ಥಳ ತನಿಖೆನೂ ಆಗಿದೆ, ಬಂದಿದ್ದಾರೆ, ನೋಡಿದ್ದಾರೆ. ಮಟ್ಟಕ್ಕೆ ಹೋಗಿರಲಿಲ್ಲ, ಇಲ್ಲೇ ಕುಣಿಗಲ್ಲು ಮತ್ತು ಹುಲಿಯೂರುದುರ್ಗ ಆ ಮಟ್ಟದಲ್ಲೇ ಇದ್ದೆ. ಸೊ ಈಗ ಏನೋ ಕಠಿಣ ಕಾನೂನು ಕ್ರಮ ತೊಗೊಳ್ತೀವಿ ಅಂತ ಹೇಳಿದ್ದಾರೆ, ಇನ್ನೂ ಏನು ಕ್ರಮ ಏನೋ ಜರುಗಿಸಿಲ್ಲ. ಸೊ ಏನೇನು ಮಾಡಿದ್ದಾರೆ ಸ್ಥಳ ತನಿಖೆ ನೈಜವಾಗಿರುವಂಥದ್ದು, ಅದನ್ನು ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಿ ತಪ್ಪಿತಸ್ಥರ ವಿರುದ್ಧ ಇವರ ಜೊತೆ ಯಾರ್ಯಾರಿದ್ದಾರೆ ಅಷ್ಟೋ ಜನದ್ರ ಮೇಲೂ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಿದರೆ ನನಗೆ ಈ ರೀತಿ ಮುಂದೆ ತೊಂದರೆಗಳು ಮರುಕಳಿಸ್ದಂಗೆ ಆಗುತ್ತೆ, ಒಂದು ದೊಡ್ಡ ನ್ಯಾಯ ಸಿಗುತ್ತೆ ನನಗೆ. ಒಂದು ತಮ್ಮ ಮತ್ತು ಆತನ ಹೆಂಡತಿ, ಅವರ ಅಳಿಯ, ಮತ್ತು ಇನ್ನು ಗ್ರಾಮದಲ್ಲಿ ಒಂದು 3-4 ಜನ ಇದ್ದಾರೆ, ಮತ್ತು ಇಪ್ಪಾಡಿ ಗ್ರಾಮದವ್ರು ಒಂದಷ್ಟು ಜನ ಇದ್ದಾರೆ. ಎಲ್ಲ ಸೇರಿಕೊಂಡು ನನ್ನ ತೋಟದಲ್ಲೆಲ್ಲ ಲೂಟಿ ಮಾಡಿ ಲಕ್ಷಾಂತರ ಬೆಲೆ ಬಾಳುವಂಥ ಮರಗಳನ್ನೆಲ್ಲ ಕದ್ದು ಮಾರಿಕೊಂಡು ನನ್ನ ಜಮೀನಲ್ಲಿ ಅಳವಡಿಸಿದ್ದ ಬೋರ್ವೆಲ್ಲು, ಮೋಟ್ರು, ಪಂಪು ಎಲ್ಲವನ್ನೂ ಕೂಡ ಬಿಚ್ಕೊಂಡು ಹೋಗಿ ಮಾರಿಕೊಂಡು ಎಲ್ಲ ಮಾಡಿ ನನಗೆ ಭಾಳಷ್ಟು ನಷ್ಟ ಮಾಡಿದ್ದಾರೆ. ನಾನು ಜಮೀನಲ್ಲಿ ಏನೋ ಬೆಳೆ ಹಾಕಿದ್ರೂ ಬಿಡ್ತಾ ಇಲ್ಲ, ಬೆಳೆನೂ ಕೂಡ ಕದ್ದು ಹೊತ್ಕೊಂಡು ಹೊರಟೋಗ್ತಾರೆ. ಅದನ್ನು ಕಿತ್ಕೊಂಡೋಗಿ ಹಸುಗಳ್ಗೆ ಹಾಕೋದು. ನನ್ನ ಹಸುಗಳೇ, ನಾನು ಕೊಡಿಸಿದ್ದೆ ಹಸುಗಳೇ. ಸೊ ಅದಕ್ಕೆ ತೊಗೊಂಡೋಗಿ ಹಸುಗಳ್ಗೆ ಆಹಾರ ಮಾಡಿ ಹಾಕ್ತಾರೆ, ಬೆಳೆಗಳನ್ನ ನಷ್ಟ ಮಾಡ್ತಾರೆ. ಸೊ ನಾನು ಊರ ಹತ್ರ ಹೋದರೆ ಮಚ್ಚೆತ್ಕೊಂಡು ಕುಡ್ಕೊಂಡು ಗಲಾಟೆ ಮಾಡೋದು ಇದೆಲ್ಲ ಮಾಡ್ಲಿಕ್ಕೆ ಬರ್ತಾರೆ. ಗ್ರಾಮದಲ್ಲಿ ಎಲ್ಲ ಜನಗಳನ್ನು ಸರಿಯಿಲ್ಲ ಅಂತ ಹೇಳಿದ್ರು ಕೂಡ ಈತನ ವಾಸ ಬೆಂಗಳೂರಿನಲ್ಲಿ ಇದ್ದೀನಿ. ನಾನು ಇರೋ ಮನೆ ಹೊಡೆದಾಕಿದಾರಲ್ಲ, ಈಗ ವಾಸ ಇಲ್ಲ ನನಗಲ್ಲಿ. ವಾಸ ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ನನ್ನ ಮನೆ ಹೊಡೆದಾಕಿದ್ದು. ಸೊ ಈಗ ನನ್ನ ಮನೆಯನ್ನು ಯಾವ ರೀತಿ ಇದೆ ಸುಸ್ಥಿತಿನಲ್ಲಿ ಅದನ್ನು ಮಾಡಿಕೊಡ್ಬೇಕು ಅಂತ ಮಾತುಕತೆಯೆಲ್ಲ ಆಗಿತ್ತು, ಅದೇನು ಮಾಡಿಲ್ಲ. ಸೊ ಈಗ ಕೇಳೋಕ್ಕೆ ಹೋದರೆ ನಮ್ಮ ಮೇಲೆ ರೌಡಿಸಮ್ ಮಾಡಲಿಕ್ಕೆ ಬರ್ತಾರೆ ಇವರೆಲ್ಲ ಸೇರಿಕೊಂಡು. ಒಂದು 8-10 ಜನ ಇದ್ದಾರೆ ಅವರೆಲ್ಲ. ಸೊ ಹಾಗಾಗಿ ಗ್ರಾಮದವರು ಆತನ ವಿರುದ್ಧ ಏನಾದರೂ ಮಾತಾಡಲಿಕ್ಕೆ ಭಯ ಬೀಳ್ತಾರೆ. ಯಾಕೆಂದರೆ ಒಂದು ರೌಡಿಸಮ್ ಇದೆ. ಸಾಯಂಕಾಲ ಹೋಗಿ ಎಣ್ಣೆ ಕುಡ್ಕೊಂಡು ಹೋಗಿ ಅವ್ರಿಗೆಲ್ಲ ಮಚ್ಚೆಲ್ಲ ಎತ್ಕೊಂಡೋಗಿ ಗಲಾಟೆ ಮಾಡೋದು, ಇದೆಲ್ಲ ಜನಗಳು ಯಾರೂ ನಮಗೆ ಸಪೋರ್ಟಿಗೆ ಬರ್ತಾ ಇಲ್ಲ. ಸೊ ಹಂಗಾಗಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಪೊಲೀಸರು ಜರುಗಿಸಿದ್ದೇ ಆದರೆ ನನಗೆ ಒಂದು ನಿಜವಾದ ನ್ಯಾಯ ಸಿಗುತ್ತೆ. ಎಲ್ಲೂ ನನಗಾಗಿರೋವಂಥ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು. ಸೊ ಇಂಥ ಒಂದು ದುಷ್ಟರನ್ನು ಪೊಲೀಸ್ ಮಟ್ಟದಲ್ಲೇ ಮಟ್ಟ ಹಾಕಬೇಕು. ಅವರಿಗೆ ಅನ್ಯಾಯಕ್ಕೆ ಒಳಗಾಗಿರೋರಿಗೆ ಕಾನೂನು ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಬೇಕು. ಕಾನೂನಿನ ನೆರವು ಏನಿದೆ ಅದನ್ನು ಒದಗಿಸ್ಕೊಡಬೇಕು.